ಇಡೀ ರಾಜ್ಯ ಬೆಚ್ಚಿ ಬೀಳುವಂತ ಒಂದು ಬ್ಯಾಂಕ್ ದರೋಡೆ ವಿಜಯಪುರ ಜಿಲ್ಲೆ ಚಡಚನಪಟ್ಟಣದಲ್ಲಿ ನಡೆದಿತ್ತು. ಚಡಚನಪಟ್ಟಣದ SBI ಬ್ಯಾಂಕ್ನಲ್ಲಿ ಏನು ದರೋಡೆಕೋರರ ತಂಡ ತಮ್ಮ ಕೃತ್ಯವನ್ನು ಮೆರೆದಿದ್ರು. ಮ್ಯಾನೇಜರ್, ಕ್ಯಾಶಿಯರ್, ಸಿಬ್ಬಂದಿಗಳು ಗ್ರಾಹಕರ ಕೈಕಾಲುಗಳನ್ನು ಕಟ್ಟಿ ಹಾಕಿ ಅವರ ತಲೆಗೆ ಗನ್ನನ್ನು ಹಿಡಿದು ಏನೋ ಪಿಸ್ತೂಲನ್ನು ಹಿಡಿದು ಬ್ಯಾಂಕ್ನಲ್ಲಿದ್ದಂಥ ನಗದು ಮತ್ತು ಚಿನ್ನಾಭರಣದೊಂದಿಗೆ ಪರಾರಿಯಾಗಿದ್ದರು. ಹೀಗೆ ಪರಾರಿಯಾದಂಥ ಓರ್ವ ಏನು ದರೋಡೆಕೋರ ಏನು ಇಕೋ ವಾಹನದಲ್ಲಿ ಏನು ಚಿನ್ನಾಭರಣ ಮತ್ತು ನಗದನ್ನು ತುಂಬಿಕೊಂಡ ಬ್ಯಾಗ್ನೊಂದಿಗೆ ಪರಾರಿಯಾಗಿ ಹುಲಿಜಂತಿ ಗ್ರಾಮ ಬರ್ತಾನೆ. ಹುಲಿಜಂತಿ ಗ್ರಾಮ ಅಂದರೆ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆ ಮಂಗಳವೇಡ ತಾಲೂಕಿನ ಗ್ರಾಮ. ಆ ಗ್ರಾಮಕ್ಕೆ ಈತ ವಾಹನವನ್ನು ನುಗ್ಗಿಸ್ತಾನೆ. ಅಲ್ಲಿ ಒಂದು ಬೈಕ್ಗೆ ಅಪಘಾತ ಆದ ಕಾರಣ ಸ್ಥಳೀಯರು ಪ್ರಶ್ನೆ ಮಾಡ್ತಾರೆ. ಆಗ ಸ್ಥಳೀಯರಿಗೂ ಕೂಡ ಗನ್ ತೋರಿಸಿ 2 ಬ್ಯಾಗ್ಗಳಿಂದ ಪರಾರಿಯಾಗ್ತಾನೆ. ಆ ಪೈಕಿ ಒಂದು ಬ್ಯಾಗ್ ನಿನ್ನೆ ಸಾಯಂಕಾಲ ಪತ್ತೆಯಾಗಿದೆ. ಬ್ಯಾಗಿನಲ್ಲಿ 6.53 kg ಚಿನ್ನ ಮತ್ತು 41 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ. ಇಷ್ಟರ ಮಧ್ಯೆ ಏನು ಮೊನ್ನೆ ಸೆಪ್ಟೆಂಬರ್ 16ರಂದು ಏನು ಆತ ಇಲ್ಲಿ ಇಕೋ ವಾಹನವನ್ನು ಬಿಟ್ಟು ಪರಾರಿಯಾಗ್ತಾನೆ. ಆ ವಾಹನದಲ್ಲಿ ಕೆಲವು ಚಿನ್ನಾಭರಣ ಮತ್ತು ನಗದು ಕೂಡ ಬಿದ್ದಿತ್ತು. ಅವನ್ನು ಸ್ಥಳೀಯ ಜನರು ತೆಗೆದುಕೊಂಡಿರುವ ಶಂಕೆ ಸಹ ವ್ಯಕ್ತವಾಗಿತ್ತು. ಈ ನಿಟ್ಟಿನಲ್ಲಿ ಏನು ಮಂಗಳವೇಡ ಪೊಲೀಸ್ ಇರ್ಬೋದು ಮತ್ತು ವಿಜಯಪುರ ಜಿಲ್ಲಾ ಪೊಲೀಸ್ ಇರ್ಬೋದು ಕೂಡ ಗ್ರಾಮದ ಜನರಿಗೆ ಒಂದು ಮನವರಿಕೆ ಮಾಡಿದರು. ಯಾರಾದರೂ ಆಸೆಯಿಂದ ಏನು ಚಿನ್ನಾಭರಣ ಮತ್ತು ನಗದನ್ನು ತೆಗೆದುಕೊಂಡಿದ್ರೆ ವಾಪಸ್ ಕೊಡಬೇಕು ಅನ್ನೋ ಒಂದು ತಿಳುವಳಿಕೆಯನ್ನು ಗ್ರಾಮದ ಜನರಿಗೆ ಮಾಡಬೇಕನ್ನೋ ಒಂದು ಮನವಿಯನ್ನು ಇಲ್ಲಿ ಗ್ರಾಮದ ಮುಖಂಡರಿಗೆ ಮಾಡಿದರು. ಸದ್ಯ ಇಲ್ಲಿ ನೋಡ್ಬೋದು ಗ್ರಾಮದ ಮುಖಂಡರಿದ್ದಾರೆ. ಪೊಲೀಸ್ ಇಲಾಖೆಯ ಮನವಿ ಮೇರೆಗೆ ಇಡೀ ಗ್ರಾಮದ ಜನರು ಅವರಿಗೆ ಒಂದು ಮನವಿ ಮಾಡ್ತಾರೆ. ಮನವಿ ಮಾಡಿದ್ದು ಏನಪ್ಪ ಅಂದರೆ, ಯಾರಾದರೂ ಏನು ಚಿನ್ನಾಭರಣವನ್ನು ಮತ್ತು ನಗದನ್ನು ಕಂಡು ಆಸೆಯಿಂದ ನೀವು ತೆಗೆದುಕೊಂಡಿದ್ರೆ ಅದನ್ನು ವಾಪಸ್ ಕೊಡಬೇಕು. ಇಲ್ಲ ಅಂದರೆ ಏನಾಗತ್ತೆ, ಪೊಲೀಸ್ ಇಲಾಖೆ ತನಿಖೆ ಮಾಡಿ ಮತ್ತು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದು ಮಾತನ್ನು ಅವರು ಹೇಳಿದರು. ಆ ನಿಟ್ಟಿನಲ್ಲಿ ಗ್ರಾಮದ ಜನರು ಸಹ ಈ ಸ್ಥಳೀಯ ಮುಖಂಡರ ಒಂದು ಮನವಿಗೆ ಸ್ಪಂದಿಸಿದ್ದಾರೆ. ಈಗಾಗಲೇ ಕೆಲವರು ಒಂದಿಷ್ಟು ನಗದನ್ನು ಮತ್ತು ಚಿನ್ನಾಭರಣವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು 2.50 ಲಕ್ಷ ರೂಪಾಯಿ ಮತ್ತು ಒಂದು ಚಿನ್ನದ ಏನು ಸರ ಇದೆ, ಇದು ಲಾಕೆಟ್, ಇದನ್ನು ಅವರು ಕೊಟ್ಟಿದ್ದಾರೆ. ಇನ್ನಷ್ಟು ಜನರು ಸಹ ಕೊಡೋ ಒಂದು ಸಾಧ್ಯತೆ ಇದೆ. ಗ್ರಾಮದ ಜನರನ್ನು ಈ ಕುರಿತು ನಾವು ಮಾತಾಡಿಸೋ ಒಂದು ಪ್ರಯತ್ನ ಮಾಡ್ತೀವಿ. ಇಲ್ಲಿ ಗ್ರಾಮದ ಮುಖಂಡರಿದ್ದಾರೆ. ಏನು ಮನವಿ ಮಾಡ್ಕೊಂಡಿದ್ರಿ? ಎಲ್ಲರಿಗೆ ನಾವು ಹೇಳಿದೇವ್ರಿ, ಎಲ್ಲ ಮಂದಿಗೆ ನಿಮ್ಗೆ ಏನು ಸಿಕ್ಕಿದಾರಪ್ಪ ಹೊಳಿ ಕೊಡ್ರಿ, ಆ ಗರೀಬ್ ಮಂದಿದ ಅದ ಹೊಳಿ ಕೊಡ್ರಿ. ಮಂದಿ ಭೀ ತಯಾರಾಗ್ಲತ್ತದ ರೀ, ಅದಕ್ಕೆ ಅಂಕಿ ಕೊಟ್ಟದ ಏನೋ ಕೊಡ್ಲಕ್ಕೆ ತಯಾರದಾರ ರೀ. ಆ ಥರ ತೊಗೊಂಡಿದ್ದು ತಪ್ಪಂತ ಅನಿಸಿಲ್ಲ ಅವ್ರಿಗೆ? ಫಸ್ಟು ಮೊದಲ ತೆಳಗೆ ಬಿದ್ದೀವ್ರಿ, ಎಲ್ಲ ಗಾಡಿಯರ ಮಕ್ಕಳೇ ಬಿಟ್ಟು ಹೋಗಿದ್ದಿಲ್ಲ ರೀ. ಒಬ್ಬನಿಗೆ ಪಿಸ್ತೂಲ್ ಹಚ್ಚ ನಾವು ಹಂಗೆ ಹೋಗ್ಯಾನ್ರಿ, ಬಾಕಲ ಹಚ್ಚಿಲ್ರಿ ಅವ. ಅಂದ ಅವ್ನ್ಗೆ ಜಟಾಪಟಿದಾಗ ತೆಳಗೆ ಬಿದ್ದೀವ್ರು. ಯೋಗಿ ಎತ್ತಿವ್ರಿ. ಬ್ಯಾಂಕಿನ ಹಣ ಚಿನ್ನಾಭರಣ ಅಂತ ಗೊತ್ತಾಗಿಲ್ಲ? ಇಲ್ರಿ ಮಂದಿಗೆ ಏನು ಅಂಥದ್ದೇನು ಖೂನಿಗಿಲ್ರಿ. ಈ ಚಿನ್ನದ ಅದು ಭೀ ಖೂನಿಲ್ರಿ, ಒಳಗೆ ಕಾಣಿಸಂಗಿಲ್ರಿ ಅವು. ಇವನು ಇರ್ಬೋದು. ಏನು ಬೈದವ್ರಿ ಮಂದಿ ಸಿಕ್ಕವ್ರಿ. ಏನು ಆಕ್ಸಿಡೆಂಟ್ ಆಗ್ಯದ, ಅಲ್ಲಿಗೆ ಟಚ್ ಆಗಿತ್ತಿಲ್ರಿ ಗಾಡಿ ಗಾಡಿಗೆ ಟಚ್ ಆಗಿತ್ತು. ಈಗ ಒಬ್ಬೊಬ್ರು ತಂದು ಕೊಡ್ತಾ ಇದ್ದಾರೆ. ತಯಾರಾಗ್ಲತ್ತ. ಎಷ್ಟು ದುಡ್ಡು ತಂದು ಕೊಟ್ಟಿದ್ದಾರೆ? ಈಗ 2.5 ಲಕ್ಷ ಬಂದ ಒಂದು ಚಿನ್ನದ ಸರ. ಎಷ್ಟು ಜನ ಕೊಟ್ರಿ? ಹಿಂಗೆ ಇಷ್ಟು ಇಬ್ಬರು ಕೊಟ್ಟಾರಿ. ಇಬ್ರು ಕೊಟ್ಟಿದ್ದಾರೆ. ಇನ್ನೂ ಭಾಳಷ್ಟು ತೊಗೊಂಡೋಗಿರ್ಬೋದು. ಏನಾಯ್ತು ಕೊಡ್ತಾರೆ, ತೊಗೊಂಡಿರೋದೆಲ್ಲ ಕೊಡ್ತೀನಿ ಅಂದ್ರಿ. ಈಗ ನೀವು ಜನರಲ್ಲಿ ಏನೆಲ್ಲ ಮನವಿ ಮಾಡ್ಕೊಂಡ್ರಿ? ಮತ್ತು ಈಗ ಇಬ್ಬರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸಾಕಷ್ಟು ಪ್ರಮಾಣದ ಹಣ ದರೋಡೆ ಆಗಿದೆ. 1.50 ಕೋಟಿ ರೂಪಾಯಿ ಹೋಗಿದೆ. ಜೊತೆಗೆ 20 kg ಚಿನ್ನಾಭರಣ ಹೋಗಿದ್ದು ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಈ ನಿಟ್ಟಿನಲ್ಲಿ ಗ್ರಾಮದ ಜನರನ್ನ ಹೇಗೆಲ್ಲ ಮನವರಿಕೆ ಮಾಡ್ತಾ ಇದ್ದೀರಿ? ಸಾಹೇಬ್ರ, ಅವು ಏನು ದುಡ್ಡು ನಮ್ಮೂ ಇಲ್ರಿ. ನಾವು ಡಿಪಾರ್ಟ್ಮೆಂಟ್ಗೆ ಎಲ್ಲ ಸಹಕಾರಿ ಮಾಡ್ತೀವಿ ರೀ. ನಾವು ಆಹ್ವಾನ ಭೀ ಮಾಡಿದೇವೆ ರೀ. ಏನ್ರಿ ಎಲ್ಲ ನಮ್ಮ ಜನಕ್ಕೆ ಆಹ್ವಾನ ಮಾಡಿದೆವು. ನಾವು ನಿಮ್ದು ಯಾರ್ದು ನಿಮ್ಮ ದುಡ್ಡು ಇಲ್ಲಪ್ಪ ನೀವು ತಂದು ಕೊಡ್ರಿ ಅಂತೇಳಿ ಎಲ್ಲರಿಗೆ ಆಹ್ವಾನ ಮಾಡಿದೆವು. ಎಲ್ಲರೂ ಕೊಡ್ತೀರ. ಈಗ ಯಾಕಂದ್ರೆ ಒಬ್ರು ಕೊಟ್ಟಾರಂದ್ರೆ ಎಲ್ಲರೂ ಕೊಡ್ಲಿಕ್ಕೆ ಚಾಲು ಮಾಡ್ರಿ. ಯಾಕಂದ್ರೆ ನೋಡಿರ್ತಾರೆ ಅವರು, ಇವ್ರು ತೊಗೊಂಡಾರ, ಅವ್ರು ತೊಗೊಂಡ್ರೆ ಹಿಂಗೆ ನೋಡಿರ್ತಾರೆ. ಎಲ್ಲ ಕೊಡ್ತಾರೆ ರೀ. ಅವ್ರಿಗೆ ಯಾರು ಕೊಡಲ್ಲ ಅವ್ರದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರ್ಯವಾಹಿ ಮಾಡ್ತದೆ ರೀ. ನಿಮ್ಮ ಪ್ರಕಾರ ಕೊಡ್ರಿ ಮನವಿ ಮಾಡ್ಕೊಂಡ್ರಿ. ಇದು ಗ್ರಾಮದ ಜನರು ಏನು ದರೋಡೆಕೋರರ ಕಾರಿನಿಂದ ಓಡಿ ಹೋಗುವಾಗ ಬಿದ್ದಂಥ ನಗದು ಮತ್ತು ಚಿನ್ನಾಭರಣವನ್ನು ಸ್ಥಳೀಯರು ತೆಗೆದುಕೊಂಡಿದ್ದರು. ನಮ್ಮ ಮನವಿ ಮೇರೆಗೆ ಮತ್ತು ಪೊಲೀಸ್ ಇಲಾಖೆಯ ಮನವಿ ಮೇರೆಗೆ ಅದನ್ನು ಹಂತ ಹಂತವಾಗಿ ವಾಪಸ್ ಕೊಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಯಾರೆಲ್ಲ ತೆಗೆದುಕೊಂಡಿದ್ರು ಅವರಿಂದ ಚಿನ್ನಾಭರಣವನ್ನು ಮತ್ತು ನಗದನ್ನು ನಾವು ವಾಪಸ್ ಪೊಲೀಸ್ ಇಲಾಖೆಗೆ ಕೊಡಿಸ್ತೀವಿ ಅನ್ನೋ ಮಾತನ್ನು ಗ್ರಾಮದ ಜನರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಳ್ಳಿ, TV9 ವಿಜಯಪುರ.